ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಳೆದ 2-3 ದಿನಗಳಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 12ರ ಗಿಲ್ಲಿ ನಟ ಜಿಮ್ ನಲ್ಲಿ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಾ ಇದ್ದಾರೆ. ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಸೃಷ್ಟಿಸಿದೆ. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಒಂದು ಲೋಟವನ್ನು ಅತ್ತಿಂದಿತ್ತ ಹಿಡಿದ ಗಿಲ್ಲಿ ಈಗ ಜಿಮ್ ನಲ್ಲಿ ಬೆವರು ಹರಿಸ್ತಾ ಇದ್ದಾರೆ. ಸಾಕಪ್ಪ ಸಾಕು ಅನ್ನೋವಷ್ಟರ ಮಟ್ಟಿಗೆ ವರ್ಕೌಟ್ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ. ಬಿಗ್ ಬಾಸ್ ಗೆದ್ದು 3 ತಿಂಗಳಾಯಿತು. ಇಷ್ಟು ದಿನ ಬಿಗ್ ಬಾಸ್ ವಿನ್ನಿಂಗ್ ಖುಷಿಯಲ್ಲಿದ್ದ ಗಿಲ್ಲಿ ಈಗ ಅದರಿಂದ ಹೊರ ಬಂದಿದ್ದಾರೆ. ಬಿಗ್ ಬಾಸ್ ಬಳಿಕ ಮುಂದೇನು ಅನ್ನೋ ತೀರ್ಮಾನ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಗಿಲ್ಲಿ ವರಸೆ ಬೇರೆನೇ ಇತ್ತು ಬಿಡಿ. ಅದೇ ಬಿಗ್ ಬಾಸ್ ಟೈಟಲ್ ಗೆದ್ದು ಬರ್ತಾ ಇದ್ದಂತೆ ಅವರ ದಾಟಿಯೇ ಬದಲಾಗಿ ಹೋಗಿದೆ. ಇಲ್ಲಿವರೆಗೂ ತಮ್ಮ ಗೆಲುವಿನ ಸಂಭ್ರಮದಲ್ಲಿಯೇ ಇದ್ದ ಗಿಲ್ಲಿ ಈಗ ಕರಿಯರ್ ಅನ್ನ ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಇದೆ. ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಗಿಲ್ಲಿ ನಟ ಹಾಸ್ಯ ಪಾತ್ರಗಳಲ್ಲಿ ನಟಿಸಿದ ಕೆಲವು ಸಿನಿಮಾ ರಿಲೀಸ್ ಆಗಿದ್ದವು. ಆ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಅಷ್ಟಾಗಿ ಸದ್ದು ಮಾಡದಿದ್ರು ಗಿಲ್ಲಿ ನಟಿಸಿದ ಸಿನಿಮಾಗಳು ಅನ್ನೋ ಕಾರಣಕ್ಕೆ ಒಂದಿಷ್ಟು ಹೈಪ್ ಸಿಕ್ಕಿತ್ತು. ಬಿಗ್ ಬಾಸ್ನಲ್ಲಿದ್ದ ಗಿಲ್ಲಿಯ ವರ್ಚಸ್ಸು ಸಿನಿಮಾದಲ್ಲಿ ವರ್ಕೌಟ್ ಆಗಿರಲಿಲ್ಲ. ಈ ಸಿನಿಮಾಗಳ ಪ್ರಚಾರದ ಜೊತೆಗೆ ಸಂದರ್ಶನಗಳನ್ನು ಗಿಲ್ಲಿ ನೀಡಿದ್ರು. ಆದರೆ ಸಿನಿಮಾ ಮಾತ್ರ ಕ್ಲಿಕ್ ಆಗಿರಲಿಲ್ಲ. ಹೀಗಾಗಿ ಬಿಗ್ ಬಾಸ್ ಮುಗಿದು 3 ತಿಂಗಳಾಗ್ತಾ ಇದ್ದಂತೆ ಗಿಲ್ಲಿ ನಟ ತಮ್ಮ ನಟನೆಯ ಬದುಕನ್ನ ಗಂಭೀರವಾಗಿ ತೆಗೆದುಕೊಂಡಂತಿದೆ. ಹೀಗಾಗಿಯೇ ಜಿಮ್ ಅಂದ್ರೆ ಸಾಕು ಮೈಲಿ ದೂರ ಹೋಗ್ತಾ ಇದ್ದ ಗಿಲ್ಲಿ ಗಂಟೆಗಟ್ಟಲೆ ಜಿಮ್ನಲ್ಲಿ ಬೆವರಳಿಸೋದಕ್ಕೆ ಶುರು ಮಾಡಿದ್ದಾರೆ. ಗಿಲ್ಲಿಯ ಈ ನಡೆಯ ಹಿಂದೆ ಕೂಡ ಒಂದು ದೊಡ್ಡ ಕಾರಣ ಇದೆ. ಬಿಗ್ ಬಾಸ್ ಮುಗಿಸಿ ಬಂದು 3 ತಿಂಗಳಾಗ್ತಾ ಇದ್ದಂತೆ ದೊಡ್ಡ ಸುದ್ದಿ ಕೊಟ್ಟಿದ್ದಾರೆ. ಇಷ್ಟು ದಿನ ಗಿಲ್ಲಿ ಅಭಿಮಾನಿಗಳು ಯಾವ ಕಾರಣಕ್ಕೆ ಕಾದು ಕುಳಿತಿದ್ರೋ ಆ ಕಾಲ ಕೂಡಿ ಬಂದಿದೆ. ಮಗನ ಬದುಕಲ್ಲಿ ಆದ ಬದಲಾವಣೆ ಕಂಡು ಗಿಲ್ಲಿ ಮನೆಯಲ್ಲೂ ಸಂಭ್ರಮ ಮೂಡಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ನಟ ಗಿಲ್ಲಿಯ ಕನಸು ನನಸಾಗುವ ಕಾಲ ಕೂಡಿ ಬಂದಿದೆ. ಗಿಲ್ಲಿ ಯಾವ ದಿನಕ್ಕಾಗಿ ಇಷ್ಟು ದಿನ ಕಷ್ಟಪಟ್ಟಿದ್ರೋ ಆ ಸಮಯ ಈಗ ಕೂಡಿ ಬಂದಿದೆ. ನಟ ಗಿಲ್ಲಿಗೆ ಇದ್ದ ದೊಡ್ಡ ಕನಸಂದ್ರೆ ತಾನೊಬ್ಬ ನಿರ್ದೇಶಕ ಆಗಬೇಕು ಅನ್ನೋದು. ಅದೇ ಕನಸಿನ ಮೇಲೆ ಬಣ್ಣದ ಬದುಕಲ್ಲಿ ನಾನಾ ಕಷ್ಟ ಅನುಭವಿಸಿದ್ರು. ಟೀಮ್ ಬಾಯ್ ಆಗಿಯೂ ಒಂದಿಷ್ಟು ವರ್ಷ ಕೆಲಸ ಮಾಡಿದ್ರು. ಆದ್ರೆ ನಿರ್ದೇಶಕನಾಗುವ ಕನಸು ಈಡೇರಲಿಲ್ಲ. ನಟನಾಗೋ ಚಾನ್ಸೂ ಸಿಕ್ಕಿರಲಿಲ್ಲ. ಯಾವಾಗ ಯೂಟ್ಯೂಬ್ ಮೂಲಕ ತಮ್ಮ ಸಾಮರ್ಥ್ಯ ಗುರುತಿಸಿಕೊಳ್ಳೋ ಕೆಲಸ ಮಾಡಿದ್ರು ಆಗಲೇ ಅವರ ಬದುಕಲ್ಲಿ ನಾನಾ ತಿರುವುಗಳಾದವು. ಗಿಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅದರಲ್ಲೂ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಇವರ ಬದುಕೆ ಬದಲಾಗಿ ಹೋಗಿದೆ. ಗಿಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿದ್ರು ತನಗೆ ನಿರ್ದೇಶಕ ಆಗಬೇಕು ಅನ್ನೋ ಆಸೆ ಹೋಗಿಲ್ಲ. ಆದ್ರೀಗ ಗಿಲ್ಲಿ ನೇಮು ಫೇಮು ಬೇರೆ ರೀತಿ ಬದಲಾಗಿದೆ. ಹೀಗಾಗಿ ನಟನಾಗಿ ಹೀರೋ ಆಗಿ ಬಣ್ಣದ ಲೋಕಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ. ಬಾಂಬೆ ಮಿಠಾಯಿ, ಡಬಲ್ ಎಂಜಿನ್, ಬ್ರಹ್ಮಚಾರಿ ಮತ್ತು ಫಾರೆಸ್ಟ್ ಅನ್ನೋ ಸಿನಿಮಾಗಳನ್ನ ನಿರ್ದೇಶಿಸಿ ಹೆಸರುವಾಸಿಯಾದ ಚಂದ್ರಮೋಹನ್ ನಿರ್ದೇಶನದ ಪೂರ್ಣ ಪ್ರಮಾಣದ ಹಾಸ್ಯ ಸಿನಿಮಾದಲ್ಲಿ ಗಿಲ್ಲಿ ನಟಿಸಲಿದ್ದಾರೆ. ಸದ್ಯಕ್ಕೆ ನಿರ್ದೇಶಕ ಚಂದ್ರಮೋಹನ್ ಬೇರೊಂದು ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಆ ಸಿನಿಮಾ ಮುಗಿತಾ ಇದ್ದಂತೆ ಗಿಲ್ಲಿ ಜೊತೆ ಹೊಸ ಪ್ರಾಜೆಕ್ಟ್ ಶುರುವಾಗಲಿದೆ. ಈಗಾಗಲೇ ಸಿನಿಮಾ ಒಪ್ಪಂದಗಳೆಲ್ಲ ಆಗಿದ್ದು ಇನ್ನೇನು ಶೂಟಿಂಗ್ ಶುರುವಾಗೋದಷ್ಟೇ ಬಾಕಿ ಇದೆ. ಇನ್ನೊಂದು ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ಗಿಲ್ಲಿ ಬರೀ ನಟನಾಗಿ ಮಾತ್ರ ಎಂಟ್ರಿ ಆಗ್ತಾ ಇಲ್ಲ. ನಿರ್ದೇಶಕರು ಕತೆ ಬರೆಯೋದಕ್ಕೆ ಗಿಲ್ಲಿ ಸಾಥ್ ನೀಡ್ತಿದಾರಂತೆ. ಯಾಕಂದ್ರೆ ಗಿಲ್ಲಿಗೆ ತಾನೊಬ್ಬ ನಿರ್ದೇಶಕ ಆಗಬೇಕು ಅನ್ನೋ ಕನಸಿದೆ. ಹೀಗಾಗಿ ಕತೆ ಬರೆಯೋ ಕಾರ್ಯದಲ್ಲಿ ಗಿಲ್ಲಿಗೂ ಅವಕಾಶ ನೀಡಿದ್ದಾರಂತೆ. ಸದ್ಯಕ್ಕೆ ಗಿಲ್ಲಿ ಕೈಯಲ್ಲಿ 2-3 ಸಿನಿಮಾ ಇದೆ. ಎಲ್ಲಾ ಸಿನಿಮಾಗಳು ಕೂಡ ಕಾಮಿಡಿ ಝೋನರ್ ಸಿನಿಮಾಗಳೇ. ಹೀಗಾಗಿ ವರ್ಕೌಟ್ ಕಡೆ ಗಮನ ಹರಿಸಿರೋದು. ಯಾವಾಗ ಗಿಲ್ಲಿಯ ವರ್ಕೌಟ್ ಫೋಟೋಗಳು ವೈರಲ್ ಆಯಿತು ಒಂದಿಷ್ಟು ಮಂದಿ ಗಿಲ್ಲಿಯನ್ನ ಕಾಲೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಒಂದು ಗ್ಲಾಸ್ ಅನ್ನು ಎತ್ತಿಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಆದ್ರೆ ಈಗ ತಮ್ಮ ಕರಿಯರ್ ಅಂತ ಬಂದಾಗ ಹೇಗ್ ಬೆವರು ಹರಿಸ್ತಿದ್ದಾರೆ ನೋಡಿ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.